ಕಾರ್ಕಳ ಶಿಕ್ಷಣಕ್ಕೆ ಒತ್ತು ಕೊಡುವ ಜಮಿಯತುಲ್ ಫಾಲಹಾ ಕಾರ್ಕಳ ಘಟಕದಿಂದ ಸಾಲ್ಮರದ ಉರ್ದು ಶಾಲೆಗೆ ದಾನಿಗಳ ಸಹಾಯದಿಂದ ಪುಸ್ತಕ, ಶಾಲಾ ಬ್ಯಾಗ್ಗಳು ಹಾಗೂ ಛತ್ರಿಗಳನ್ನು ವಿತರಿಸಲಾಯಿತು. ಇದೇ ವೇಳೆ ಘಟಕದ ಜೊತೆ ಕಾರ್ಯದರ್ಶಿ ನಾಸಿರ್ ಶೇಖ್ ಮಾತನಾಡಿ, ಇಂಥ ಸರಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವುದು ನಮ್ಮ ಕರ್ತವ್ಯವಾಗಿದೆ. ಮಕ್ಕಳಿಗೆ ಸಿಗುವ ಸರಕಾರಿ ಸವಲತ್ತುಗಳನ್ನು ಕಾಯದೆ ದಾನಿಗಳು ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಯಾವುದೇ ಕುಂದು ಕೊರತೆ ಬರದ ಹಾಗೆ ನೀಡುವ ಪ್ರೋತ್ಸಾಹದಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ತುಂಬಾ ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ಜಮಿಯತುಲ್ ಫಲಹಾ ಉಭಯ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಅಶ್ಫಕ್ ಅಹಮದ್ ಮಾತನಾಡಿ, ನಮ್ಮ ಜಿಲ್ಲೆಯಲ್ಲಿ ಬೆರಣಿಕೆಯಷ್ಟು ಸರ್ಕಾರಿ ಶಾಲೆಗಳಿದ್ದು ಕಾರ್ಕಳದ ಉರ್ದು ಶಾಲೆಗೆ 140 ವರ್ಷಗಳ ಇತಿಹಾಸವಿದೆ. ಅದಲ್ಲದೆ ಕಾರ್ಕಳದ ಉರ್ದು ಶಾಲೆಯಲ್ಲಿ ಅತ್ಯಂತ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಇದಕ್ಕೆ ಕಾರಣ ಈ ವಿದ್ಯಾರ್ಥಿಗಳಿಗೆ ದಾನಿಗಳಿಂದ ಸಿಗುವ ಸವಲತ್ತುಗಳು. ಈ ಶಾಲೆಯಲ್ಲಿ ಹಲವಾರು ಕುಂದು ಕೊರತೆಗಳಿದ್ದರೂ ದಾನಿಗಳ ಪ್ರೋತ್ಸಾಹದಿಂದ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ರೀತಿಯಲ್ಲಿ ವಿದ್ಯಾಭ್ಯಾಸ ಪಡೆಯುತ್ತಿದ್ದಾರೆ. ಅದಲ್ಲದೆ ಇಲ್ಲಿ ಹಳೆ ವಿದ್ಯಾರ್ಥಿಗಳು ಶಾಸಕರಾಗಿದ್ದು ಇತ್ತೀಚೆಗೆ ಇಲ್ಲಿಯ ಓರ್ವ ಹಳೆ ವಿದ್ಯಾರ್ಥಿ ಅತಿ ಕಠಿಣವಾದ ಪರೀಕ್ಷೆಯಾದ IAS ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಜಿಲ್ಲಾಧಿಕಾರಿಯಾಗಿ ನೇಮಕಗೊಂಡಿರುವುದು ಈ ಉರ್ದು ಶಾಲೆಗೆ ಸಂದ ಕೀರ್ತಿಯಾಗಿದೆ ಎಂದು ಹೇಳಿದರು. ತಮ್ಮ ಮಕ್ಕಳನ್ನು ಇಂತಹ ಸರಕಾರಿ ಶಾಲೆಗೆ ಸೇರಿಸುವ ಪಠನೆ ಮಾಡಿದರು. ಶಿಕ್ಷಕಿ ಸೌಮ್ಯ ಸ್ವಾಗತಿಸಿ ಗುಣವತಿ ಪ್ರಾಸ್ತಾವಿಕ ಭಾಷಣ ಮಾಡಿದರು. ವರದಿ ಅರುಣ್ ಭಟ್, ಕಾರ್ಕಳ. ಇದ್ರೂ ಕೂಡ ನಾವು ಒಬ್ಬರನ್ನು ಕೂಡ LKG ಕಳಿಸೋದಿಲ್ಲ. ಅಲ್ಲಿಗೆ ಒಂದು ಆಯಾ ಮತ್ತೆ ಆ ಟೀಚರ್ಸ್ ಗಳನ್ನೇ ಬೇರೆ ಮಾಡಿಬಿಟ್ಟಿದ್ದೇವೆ. ಇದು ಮೊನ್ನೆ 10 ದಿವಸದಿಂದ ಮಾಡಿದಂತ ವ್ಯವಸ್ಥೆಗಳಿದೆಯಲ್ಲ, ಇಲ್ಲಿ ಸಂಸ್ಥೆಯ ಮೇಲೆ ಇರುವಂತಹ ಪ್ರೀತಿ, ಆ ಪ್ರೀತಿಯನ್ನ ತಾವೆಲ್ಲರೂ ಕೂಡ ಎಲ್ಲರಿಗೂ ನೀಡಿದ್ದೀರಿ, ನಮಗೆ ನೀಡಿದ್ದೀರಿ. ಆ ಪ್ರಕಾರ ಪ್ರತಿ ವರ್ಷವೂ ಕೂಡ ಈ ಒಂದು ವಿದ್ಯಾಸಂಸ್ಥೆಗೆ ನಾವು ಬರ್ತಾ ಇದ್ದೇವೆ. ಹಾಗೆ ದಾನಿಗಳಿಗೆ ತಾವು ಕೂಡ ತಾವು ಪಡೆದ ಏನು ಗುರುಗಳಿಂದ ವಿದ್ಯಾಭ್ಯಾಸ ಇದೆ ಅದನ್ನ ಈ ಮಕ್ಕಳಿಗೆ ದಾರಿ ಎರೆಯುವುದರ ಮೂಲಕ ಇವರನ್ನು ಕೂಡ ಸಮಾಜದ ಮುಂಚೂಣಿಯಲ್ಲಿ ತರಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಮತ್ತೊಂದು ಸಂತೋಷದ ವಿಚಾರ ಏನಂತ ಹೇಳಿದ್ರೆ, ಈ ಶಾಲೆಯಲ್ಲಿ ಕಲಿತಂತ ಒಬ್ಬ ವಿದ್ಯಾರ್ಥಿ ಇವತ್ತು IAS ಆಫೀಸರ್ ಆಗಿದ್ದಾರೆ. ಈಗ ಅವರು ಬೇರೆ ರಾಜ್ಯದ ಜಿಲ್ಲಾಧಿಕಾರಿಗಳಾಗುವ ತರಾತುರಿಯಲ್ಲಿ ಇದ್ದಾರೆ. ಈಗ ಅವರು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ರು. ಈಗ ಅವರು ಅಲ್ಲಿಂದ ಈಗ ಅವರು ಡಿಫೆನ್ಸ್ ಅಲ್ಲಿ ಕೂಡ ಇದ್ರು. ಈಗ ಮುಂದಿನ ದಿನಗಳಲ್ಲಿ ಬೇರೆ ರಾಜ್ಯದಲ್ಲಿ ಜಿಲ್ಲಾಧಿಕಾರಿ ಆಗುವಂತ ಒಂದು ಸೌಭಾಗ್ಯ ಅವರಿಗೆ ದೊರೆತು ಬಂದಿದೆ. ನೋಡಿ, ಒಂದು ಈ ಶಾಲೆಯಲ್ಲಿ ಕಲಿತಂತ ಮಗು IAS ಆಫೀಸರ್ ಆಗಿ ಜಿಲ್ಲಾಧಿಕಾರಿ ನೆಚ್ಚಿಗೆ ವ್ಯಕ್ತಪಡಿಸುವಂತ ವಿಚಾರ. ಹಾಗಾಗಿ ಇವತ್ತು ಈ ಶಾಲೆ ನಡೀಲಿಕ್ಕೆ ಮುಖ್ಯ ಕಾರಣವಾಗಿದೆ. ಪ್ರತಿ ತಿಂಗಳು ಈಗ 35,000 ರೂಪಾಯಿ ಕೊಡ್ತಾ ಇದ್ದೇವೆ. ಈಗಾಗಲೇ ರಿಕ್ಷಾ ಡ್ರೈವರ್ ಹೊರಗಡೆ ನಿಂತವ್ರು ಹೇಳಿದ್ರು, ನನಗೆ ಇನ್ನು ಜಾಸ್ತಿ ಬಾಡಿಗೆ ಕೊಟ್ಟರೆ ಮಾತ್ರ ನಾನು ಜಾರ್ಕಳಿಂದ ಮಕ್ಕಳನ್ನ ಕರೆ ತರೋದಿಲ್ಲ, ನಾನು ರಿಕ್ಷಾದಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಈಗಲೇ ಸಿಗ್ನಲ್ ಕೊಡ್ತಾ ಇದ್ದಾರೆ ಅವರು. ಹಾಗಾಗಿ ಸ್ವಲ್ಪ ತಾಳಿ ಮತ್ತೆ ಮಾತಾಡೋದ್ರಿಂದ ಅಂತ ಹೇಳಿ ಹೇಳಿದ್ದೇನೆ. 30 ಇದ್ದದ್ದು 35 ಮಾಡಿದಷ್ಟೇ. ನಾವು ಮೊನ್ನೆ ಒಂದು 3-4 ತಿಂಗಳಾಗಿದೆ 35,000 ರೂಪಾಯಿ ಮಾಡಿ ತಿಂಗಳಿಗೆ ಈ ಮಕ್ಕಳಿಗೆ ಕರೆ ತರಲಿಕ್ಕೆ ಪ್ರತಿ ತಿಂಗಳು ನಾವು ಜಮಿಯತುಲ್ ಫಲಾದಿಂದ ನೀಡ್ತಾ ಇದ್ದೇವೆ. ನಮ್ಮ ಮುಖ್ಯೋಪಾಧ್ಯಾಯರು ಇಲ್ಲಿ ಇದ್ದಾರೆ. ಯಾಕಂತ ಹೇಳಿದ್ರೆ ಅವ್ರು ಇನ್ಚಾರ್ಜ್ ಆಗಿ ಇಲ್ಲಿ ಇರೋದು. ನೀಡುವಂತಹ ಸಂಸ್ಥೆ ಆಗಿದೆ ಇದು. ಹಾಗಾಗಿ ಈ ಸಂಸ್ಥೆಯಲ್ಲಿ ದುಡಿಯುವಂತಹ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರು ತಾವಿಲ್ಲಿದ್ದೀರಾ. ಅದೇ ರೀತಿಯಾಗಿ ಕಾರ್ಕಳ ಮುಸ್ಲಿಂ ಜಮಾತ್ನ ಸದಸ್ಯರಾದ ನಮ್ಮ ಇಬ್ರಾಹಿಂ ಸಾಹೇಬ್ ಇದ್ದಾರೆ. ಹಾಗೆ ಇಲ್ಲಿ ನೆರೆದಿರುವಂತಹ ಮಕ್ಕಳ ಪೋಷಕರಿದ್ದೀರಾ ತಾವು. ಅದೇ ರೀತಿಯಾಗಿ ಈ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ತಮ್ಮ ಶಿಕ್ಷಣವನ್ನು ಕಲಿತಂತಹ ಒಂದು ಏನು ಶಿಕ್ಷಣ ಇದೆ ಅದನ್ನು ದಾರಿ ಎರೆಯುವಂತಹ ಶಿಕ್ಷಕರು ತಾವೆಲ್ಲರೂ ಕೂಡ ಇಲ್ಲಿದ್ದೀರಾ. ತಮಗೆಲ್ಲರಿಗೂ ಕೂಡ ಮಗದೊಮ್ಮೆ ನಾನು ಸ್ವಾಗತಿಸ್ತಾ, ಇವತ್ತಿನ ಈ ಕಾರ್ಯಕ್ರಮ
ಏನು ಜಮಿಯತುಲ್ ಫಲಾಹಿಂದ ನಡೀತಾ ಇದೆ, ಈ ಪುಸ್ತಕ ವಿತರಣಾ ಕಾರ್ಯಕ್ರಮ ಬಹುಶಃ ಇವತ್ತು 18ನೇ ವರ್ಷಕ್ಕೆ ಕಾಲಿಟ್ಟಿದೆ, 19ನೇ ವರ್ಷಕ್ಕೆ ಕಾಲಿಟ್ಟಿರುವಂಥದ್ದು. 19 ವರ್ಷಗಳಿಂದ ಸತತವಾಗಿ ಈ ಉಚಿತ ಪುಸ್ತಕ ವಿತರಣೆಯನ್ನು ನಾವು ಮಾಡ್ತಾ ಬರ್ತಾ ಇದ್ದೇವೆ ಜಮಿಯತುಲ್ ಫಲಾಹದ ವತಿಯಿಂದ. ತದನಂತರದ ದಿನಗಳಿಗೆ ನಮಗೆ ಮತ್ತೊಬ್ಬರು ದಾನಿಗಳು ಸಿಕ್ಕಿದ್ರು, ಅಸ್ಲಂ ಸಾಹೇಬರು. ಅವರಲ್ಲಿ ಕೇಳಿಕೊಂಡಾಗ ಈ ಬ್ಯಾಗ್ನ ವ್ಯವಸ್ಥೆಗಳನ್ನು ಅವರು ಮಾಡಿದ್ರು. ಅದೇ ರೀತಿಯಾಗಿ ಕೊಡೆಯ ಮತ್ತೊಂದು ಮಕ್ಕಳಿಗೆ ಶೂ ಚಪ್ಪಲಿಯ ವ್ಯವಸ್ಥೆ ಕೂಡ ಇಲ್ಲಿ ಇದೆ. ಇನ್ಶಾಲ್ಲಾ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೋದು ಏನಂತ ಹೇಳಿ. ಸಮವಸ್ತ್ರ ನಿಮ್ಮ ಸರ್ಕಾರದಿಂದಲೇ ಸಿಗುವಂಥದ್ದು ಇರಬೇಕು. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮಹತ್ವ ಏನಂತ ಹೇಳಿದ್ರೆ, ಈ ಜಮಿಯತುಲ್ ಫಲಾಹ್ ಸಂಸ್ಥೆ ಏನಿದೆ, ಶಿಕ್ಷಣಕ್ಕೆ ಒತ್ತು ನೀಡುವಂತ ಒಂದು ಸಂಸ್ಥೆ ಇದೆ. ಈ ಸಂಸ್ಥೆ ನಮ್ಮ ಮಂಗಳೂರಿನ ಅಡ್ಕಾರ ಪಡ್ಪು ಎಂಬಲ್ಲಿ ಒಂದು ಇದೇ ಕನ್ನಡ ಶಾಲೆಯನ್ನ ದತ್ತು ಪಡೆದುಕೊಂಡು ಅದು ಗ್ರೀನ್ ವ್ಯೂ ಕನ್ನಡ ಶಾಲೆ ಅಂತ ಹೇಳಿ ನಾವು ನಡೆಸ್ತಾ ಇದ್ದೇವೆ. 244 ವಿದ್ಯಾರ್ಥಿಗಳು ಅದರಲ್ಲಿ ವಿದ್ಯಾಭ್ಯಾಸವನ್ನು ಪಡಿತಾ ಇದ್ದಾರೆ. ಮತ್ತೊಂದು ಸಂತೋಷದ ವಿಚಾರ ಏನಂತ ಹೇಳಿದ್ರೆ, ಈ ವರ್ಷದಿಂದ ನಾವು LKG ಅನ್ನು ಕೂಡ ಪ್ರಾರಂಭಿಸಿದ್ದೇವೆ. ಮೊನ್ನೆ ಈಗ ಒಂದು 10 ದಿನದ ಹಿಂದೆ ಮಂಗಳೂರಿನ ದಕ್ಷಿಣ ವಲಯದ BO ಶಿಕ್ಷಣಾಧಿಕಾರಿಯವರನ್ನ ಕರೆದು ಒಂದು LKG ಅನ್ನು ಸ್ಥಾಪನೆ ಮಾಡಿ ಆ LKGಗೆ ಪ್ರತ್ಯೇಕವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮಕ್ಕಳ ಆಟೋಟೋಪ ಮತ್ತೆ ಪರಿಕರಗಳ ಒಟ್ಟಿಗೆ ಅಲ್ಲಿ ಕಲಿಸ್ಲಿಕ್ಕಾಗಿಯೇ ಒಂದು ಬೇರೆ ಶಿಕ್ಷಕ ವೃಂದವನ್ನು ನಾವು ನಿರ್ಮಿಸಿದ್ದೇವೆ. ಯಾಕಂತ ಹೇಳಿದ್ರೆ, ಶಾಲೆಯಲ್ಲಿ ಇಲ್ಲಿ ಕಲಿಸುವಂತ ಟೀಚರ್ಗಳು ಆ LKG ಶಾಲೆಯಲ್ಲಿ ಕಲಿಸ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇಲ್ಲಿ ಹಳೆ ವಿದ್ಯಾರ್ಥಿ ಸಂಘದವರು ಯಾರು ಇಲ್ಲ ಅಂತ ಕಾಣ್ತದೆ. ಇದ್ರೆ ಸ್ವಲ್ಪ ನನಗೆ ಅವರಿಗೆ ಕಿವಿ ಮಾತು ಹೇಳಬೇಕಿತ್ತು. ಯಾಕೆಂದ್ರೆ LKGಗೆ ಬೇಕಾಗಿರುವಂತಹದ್ದು ಬೇರೆ ವ್ಯವಸ್ಥೆ ಆಗ್ಬೇಕು. ನಮ್ಮಲ್ಲಿ ಈಗ ಡಿಗ್ರಿ ಹೊಂದಿದಂತ